ಕಾರ್ತಿಕ್ ಮಹೇಶ್ ಹಾಗೂ ತುಕಾಲಿ ಸಂತು ಇವರಿಬ್ಬರಿಗೂ ಕೂಡ ಬಿಗ್ ಬಾಸ್ ಒಂದು ವಿಶೇಷವಾದ ಅಧಿಕಾರವನ್ನ ಕೊಟ್ಟಿದೆ. ಹೌದು, ಈ ವಾರದ ಟಾಸ್ಕ್ ಗಳಲ್ಲಿ ತುಂಬಾನೇ ಚೆನ್ನಾಗಿ ಆಡಿದಂತಹ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಲಕ್ಸುರಿ ಬಜೆಟ್ ಪಡೆದುಕೊಳ್ಳುವಂತಹ ಒಂದು ಅವಕಾಶವನ್ನ ಕೊಡ್ತೀನಿ ಅಂತ ಹೇಳಿ ಬಿಗ್ ಬಾಸ್ ಹಾಗಂತ ಅವರೇ ಹೇಳಿದ್ರು. ಹಾಗೆ ಸ್ಟೂಡೆಂಟ್ ಗಳಾಗಿ 2 ಸ್ಟಾರ್ ಪಡೆದುಕೊಂಡು ವಾರದ ಬೆಸ್ಟ್ ಸ್ಟೂಡೆಂಟ್ ಅಂತ ಅನಿಸ್ಕೊಂಡಿದ್ದ ನಮ್ರತಾ ಗೌಡ, ಸಂಗೀತ ಶೃಂಗೇರಿ, ವಿನಯ್ ಗೌಡ, ಪವಿ ಪೂವಪ್ಪ, ಅವಿನಾಶ್ ಶೆಟ್ಟಿ, ಡ್ರೋನ್ ಪ್ರತಾಪ್, ತನಿಷಾ ಕುಪ್ಪಂಡ ಹಾಗೆ ಸಿರಿ ಈ ಎಲ್ರಿಗೂ ಕೂಡ ಬಿಗ್ ಬಾಸ್ ಲಕ್ಸುರಿ ಬಜೆಟ್ ಪಡೆದುಕೊಳ್ಳುವಂತ ಅವಕಾಶ ಮಾಡಿಕೊಟ್ಟಿದ್ದು. ಸೊ ಹಾಗೇನೆ ಈ ವಾರದ ಉತ್ತಮ ಟೀಚರ್ ಅಂತ ಅನಿಸ್ಕೊಂಡಿರೋ ಕಾರ್ತಿಕ್ ಮಹೇಶ್, ಹಾಗೆ ಈ ವಾರದ ಉತ್ತಮ ಸ್ಟೂಡೆಂಟ್ ಅಂತ ಅನಿಸ್ಕೊಂಡಿರೋ ತುಕಾಲಿ ಸಂತೋಷ್. ಸೊ ಇವರಿಬ್ಬರಿಗೂ ಕೂಡ ವಿಶೇಷವಾದ ಅಧಿಕಾರವನ್ನ ಬಿಗ್ ಬಾಸ್ ನೀಡಲಿದ್ದಾರೆ. ಹಾಗಾದ್ರೆ ಆ ಒಂದು ಅಧಿಕಾರ ಏನು, ಅದನ್ನ ಬಳಸ್ಕೊಂಡು ಹೇಗೆ ಕಾರ್ತಿಕ್ ಹಾಗೂ ತುಕಾಲಿ ಅವರು ಮುಂದಿನ ದಿನಗಳಲ್ಲಿ ಕಾಣಿಸ್ಕೊಳ್ತಾರೆ ಅದ್ರ ಬಗ್ಗೆ ಕೂಡ ಮಾತಾಡೋಣ. ಅದಕ್ಕೂ ಮೊದಲು ಈ ವಿಡಿಯೋಗೊಂದು ಲೈಕ್ ಮಾಡಿಕೊಂಡು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಅದ್ರ ಬಗ್ಗೆ ಮಾತಾಡೋಣ. ಲೆಟ್ಸ್ ಸ್ಟಾರ್ಟ್. ಸೊ ಈ ವಾರ ಉತ್ತಮ ಟೀಚರ್ ಆಗಿರೋ ಕಾರ್ತಿಕ್ ಮಹೇಶ್, ಹಾಗೇನೆ ಈ ವಾರದ ಉತ್ತಮ ಸ್ಟೂಡೆಂಟ್ ಆಗಿರೋ ತುಕಾಲಿ ಸಂತೋಷ್, ಇವರಿಬ್ಬರಿಗೂ ಕೂಡ ವಿಶೇಷ ಅಧಿಕಾರವಾಗಿ ಮುಂದಿನ ನಾಮಿನೇಷನ್ ಅಲ್ಲಿ ವಿಶೇಷವಾದ ಪವರ್ ಕೊಡುವಂತಹ ಸಾಧ್ಯತೆ ಇದೆ. ಮತ್ತು ಮುಂದಿನ ನಾಮಿನೇಷನ್ ಅಲ್ಲಿ ಇವರಿಬ್ಬರಿಗೂ ಕೂಡ ನೇರವಾಗಿ ಒಬ್ಬರನ್ನ ನಾಮಿನೇಟ್ ಮಾಡುವ ಅವಕಾಶ ಕೂಡ ಸಿಗಲಾಗಿದೆ. ಈ 2 ಅವಕಾಶಗಳಲ್ಲಿ ಒಂದು ಅವಕಾಶ ಅಂತೂ ಇವರಿಬ್ಬರಿಗೆ ಸಿಗತ್ತೆ. ಯಾಕೆ ಅಂತ ಹೇಳಿದ್ರೆ ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಇಲ್ಲ, ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಕೂಡ ಆಡಿಸೋದಿಲ್ಲ. ಹೀಗಾಗಿ ಕ್ಲಿಯರ್ ಆಗಿರುವಂತದ್ದು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ರೀತಿಯಾದಂತ ಕ್ಯಾಪ್ಟನ್ ಇರೋದಿಲ್ಲ. ಕ್ಯಾಪ್ಟನ್ ಇದ್ದಿದ್ರೆ ಅವ್ರಿಗೊಂದು ಅವಕಾಶ ಸಿಗ್ತಿತ್ತು, ಒಬ್ಬರನ್ನ ನೇರವಾಗಿ ನಾಮಿನೇಟ್ ಮಾಡೋದು ಅಥವಾ ಒಬ್ಬರನ್ನ ನಾಮಿನೇಷನ್ ಇಂದ ಪಾರ್ ಮಾಡೋದು. ಸೊ ಈ ಒಂದು ಅವಕಾಶವನ್ನ ಕಾರ್ತಿಕ್ ಮಹೇಶ್ ಹಾಗೂ ತುಕಾಲಿ ಸಂತೋಷ್ ಅವರಿಗೆ ಕೊಡ್ತಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದ್ದು. ಸೊ ಇದಿಷ್ಟು ಈ ವಿಡಿಯೋ ಬಗ್ಗೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಕೊನೆವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.